ನಮಸ್ಕಾರ ಬಂಧುಗಳೇ, ಜನಜಾಗೃತಿ ಪಬ್ಲಿಕ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಇಂದು ರೇವಣಸಿದ್ದೇಶ್ವರ ಬೆಟ್ಟದಲ್ಲಿದ್ದೇವೆ. ಬೆಟ್ಟದ ತಪ್ಪಲಿಗೆ ಕಾಲಿಟ್ಟಿದ ತಕ್ಷಣ ನಮ್ಮನ್ನು ಸ್ವಾಗತಿಸಿದ್ದು ಜೈ ಮಾರುತಿ, ಚಿರಂಜೀವಿ, ಪವನಸುತ ಹನುಮ. ಈ ಬೇಸಿಗೆಯಲ್ಲಿ ಬಾಟಲಿನಲ್ಲಿ ನೀರನ್ನು ಕುಡಿಯುತ್ತಿರುವ ಆ ಸುಂದರವಾದ ದೃಶ್ಯ ಮನಮೋಹಕವಾಗಿತ್ತು. ಮಾರುತಿಯ ಈ ಒಂದು ಸೌಂದರ್ಯ ಮನ ಸೆಳೆಯಿತು. ಜನರು ಈ ಒಂದು ಸುಂದರ ದೃಶ್ಯವನ್ನ ನೋಡುತ್ತಾ ಮೌನವಾಗಿ ನಿಂತರು. ಮಾರುತಿಯ ಅವತಾರವನ್ನು ನೋಡಿ ಎಲ್ಲರೂ ಸಂತೋಷದಿಂದ ಕೇಕೆ ಹಾಕಿದರು. ಬಂಧುಗಳೇ, ನಾವು ಇಂದಿನ ಪಯಣವನ್ನು ನಿಮಗಾಗಿ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ರಾಮನಗರ ತಾಲೂಕಿನ ಕೈಲಾಂಚ ಹೋಬಳಿ ಅವೇರಹಳ್ಳಿಯಲ್ಲಿ ಇರುವ ಸುಂದರ ಪ್ರಕೃತಿಯ ಮಡಿಲ ತಾಣ ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ. ಈ ಬೆಟ್ಟಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತಿದ್ದೇವೆ. ಬನ್ನಿ ಬಂಧುಗಳೇ, ಈ ಬೆಟ್ಟದ ದರ್ಶನವನ್ನು ಒಮ್ಮೆ ನೋಡಿ ಬರೋಣ. ಈ ಬೆಟ್ಟದ ಮೇಲಿನ ಶ್ರೀ ರೇವಣಸಿದ್ದೇಶ್ವರ ದೇವಾಲಯವು ಭಕ್ತರಿಗೆ ಅಪಾರ ನಂಬಿಕೆಯ ಕೇಂದ್ರವಾಗಿದೆ. ಬೆಟ್ಟದ ಮೇಲ್ಭಾಗಕ್ಕೆ ಹತ್ತುವ ವೇಳೆ ಕಾಣಿಸುವ ಹಸಿರು ಪ್ರಕೃತಿಯ ತಂಪಾದ ಗಾಳಿ, ನಮ್ಮ ಅನುಭವಕ್ಕೆ ಬಂದ ಜಿಟಿ ಮಳೆಯ ಸಿಂಚನ ಮನಮೋಹಕ, ಬೆಳಗಿನ ಪ್ರಕೃತಿಯ ಸೌಂದರ್ಯ ಇನ್ನಷ್ಟು ಮನಮೋಹಕ. ಬಂಧುಗಳೇ, ಪುರಾಣ ಹಾಗೂ ಸ್ಥಳೀಯ ನಂಬಿಕೆಗಳ ಪ್ರಕಾರ ಶ್ರೀ ರೇವಣಸಿದ್ದೇಶ್ವರರು ಮಹಾನ್ ಯೋಗಿ ಪುರುಷರು. ಇವರು ಭಕ್ತರ ಕಷ್ಟ ನಿವಾರಕರಾಗಿ ಪ್ರಸಿದ್ಧರಾಗಿದ್ದಾರೆ. ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಮಾಡಿದರೆ ಮನ ಶಾಂತಿ ಹಾಗೂ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ನಂಬಿಕೆ ಭಕ್ತ ಸಮೂಹದಲ್ಲಿ. ಬೆಟ್ಟ ಏರುವ ಅನುಭವವೇ ಒಂದು ಭಕ್ತಿಯ ಪಯಣ. ಹಬ್ಬ ಜಾತ್ರೆಗಳ ಸಮಯದ ಅಮಾವಾಸ್ಯೆ ದಿನಗಳಲ್ಲಿ ಈ ಸಂದರ್ಭಗಳಲ್ಲಿ ಇಲ್ಲಿ ವಿಶೇಷ ಪೂಜೆಗಳು, ಭಜನೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು, ರಥೋತ್ಸವದಂತಹ ಪವಿತ್ರ ಪುಣ್ಯ ಕಾರ್ಯಗಳು ನಡೆಯುತ್ತವೆ. ಬಂಧುಗಳೇ, ಕುಟುಂಬ ಸಮೇತವಾಗಿ ಭೇಟಿ ನೀಡಲು ಇದು ಅತ್ಯಂತ ಶಾಂತಿಯುತ ಮತ್ತು ಪವಿತ್ರ ಸ್ಥಳವಾಗಿದೆ. ಹೀಗೆ ನಾವು ದೇವಸ್ಥಾನದ ಒಳಹೊಕ್ಕಾಗ ನಮ್ಮ ಕಣ್ಣಿಗೆ ಮೊಟ್ಟ ಮೊದಲ ಬಾರಿಗೆ ದರ್ಶನ ನೀಡಿದ್ದು ನಮ್ಮ ಬಸವೇಶ್ವರರು. ಸುಂದರ ಮೂರ್ತಿ, ಅಮೋಘ. ಬಂಧುಗಳೇ, ನೋಡಿ ರೇವಣಸಿದ್ದೇಶ್ವರರ ದಿವ್ಯ ದರ್ಶನ. ಬಂಧುಗಳೇ, ದರ್ಶನದ ನಂತರ ನಾವು ಆ ಪ್ರಕೃತಿಯ ಮಡಿಲ ದರ್ಶನವನ್ನು ಮಾಡಿದೆವು. ಎಂಥ ಅಮೋಘ ಸುಂದರ ಆ ಬೆಟ್ಟ, ಆ ಗುಡ್ಡಗಳು, ಆ ಮನಮೋಹಕ ನೀರಿನ ಪುಂಜಗಳು, ಸುಂದರ, ಅತಿ ಸುಂದರ ಆ ಬಿರುಸಿನ ಗಾಳಿ, ತಂಪಾದ ಗಾಳಿಗೆ ಬೇಸಿಗೆಯ ಬಿಸಿಲು, ಸೆಕೆ ಎಲ್ಲವೂ ಮಾಯ. ಪ್ರಕೃತಿಯ ದಿವ್ಯ ದರ್ಶನದಿಂದ ನಾವುಗಳು ಕರಾದೆವು. ಬನ್ನಿ ಒಮ್ಮೆ ಈ ಒಂದು ದಿವ್ಯ ಸಾನ್ನಿಧ್ಯಕ್ಕೆ ಭೇಟಿ ನೀಡಿ ಈ ಪ್ರಕೃತಿಯ ಮಡಿಲಲ್ಲಿ ಒಮ್ಮೆ ಸುಂದರ ಅನುಭವವನ್ನು ಪಡೆಯು. ಇದು ಕೇವಲ ಬೆಂಗಳೂರಿನಿಂದ 50 ಕಿಲೋಮೀಟರ್ ಅಂತರದಲ್ಲಿದೆ. ಬೆಂಗಳೂರಿನಿಂದ ರಾಮನಗರ, ರಾಮನಗರದಿಂದ ಅವೇರಹಳ್ಳಿ, ಅವೇರಹಳ್ಳಿಯಿಂದ ಕೇವಲ ಅಂತರದಲ್ಲೇ ಇದೆ ಈ ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ. ಈ ಪ್ರಕೃತಿಯು ನಿಮ್ಮನ್ನು ಒಮ್ಮೆ ಭೇಟಿ ನೀಡಿದರೆ ಸದಾ ಕೈ ಬೀಸಿ ಕರೆಯುತ್ತಾಳೆ.
ಈ ಒಂದು ಪ್ರಕೃತಿಯ ತಾಣ. ನೀವಲ್ಲ, ನಿಮ್ಮ ಎಲ್ಲಾ ಸ್ನೇಹಿತರನ್ನೂ ಕರೆತರುತ್ತೀರಾ. ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ರೆ ತುಂಬಾ ಸುಂದರ. ಪ್ರಕೃತಿಯ ಸೌಂದರ್ಯ ನಿಮ್ಮನ್ನ ಮಾತಾಡಿಸುತ್ತೆ. ಅಷ್ಟೇ ಅಲ್ಲ, ಈ ಒಂದು ಬೆಟ್ಟದ ಮೇಲೆ ನೀರಿನ ಸಣ್ಣ ಸಣ್ಣ ದೊಣೆಗಳು ನಿಮ್ಮನ್ನು ಇಲ್ಲಿ ತುಂಬ ಪ್ರಕೃತಿಯ ಸಿಂಚನದಲ್ಲಿ ತೇಲಿ ಮುಳುಗಿಸುತ್ತವೆ. ಬಂಧುಗಳೇ, ಈ ಪ್ರಕೃತಿಯ ಮಡಿಲು ಮರ ಗಿಡ ಪಕ್ಷಿಗಳು ಬೆಂಗಳೂರಿನ ಒಂದು ಜಂಜಾಟ, ಟ್ರಾಫಿಕ್ ಜಾಮು ಅವು ಆಹಾ, ಎಷ್ಟು ತಲೆ ಬಿಸಿಯೋ ಅಷ್ಟೇ ನಿಮಗೆ ಈ ಪ್ರಕೃತಿ ಮನರಂಜನೆ ಕೊಡುತ್ತೆ. ತುಂಬಾ ಮನರಂಜನೆ ಕೊಡುತ್ತೆ. ಪ್ರಕೃತಿಯ ಮಡಿಲಲ್ಲಿ ನಾವು ಅಲ್ಲಿ ಅದಕ್ಕೆ ಪದಗಳೇ ಇಲ್ಲ ಬಿಡಿ ಹೇಳೋಕ್ಕೆ. ಅಷ್ಟು ಸುಂದರವಾದ ಪ್ರಕೃತಿ ಈ ರೇವಣಸಿದ್ದೇಶ್ವರ ಬೆಟ್ಟದ ಮಡಿಲು. ಹಾಗೆ ನಾವು ನಿಧಾನವಾಗಿ ನಡೆಯುತ್ತಾ ಬಂದಾಗ ನಮ್ಮನ್ನು ಮಧ್ಯ ದಾರಿಯಲ್ಲಿ ಮಾತಾಡಿಸುತ್ತಿದ್ದು ನಮ್ಮ ಮಾರುತಿಯರು, ಮಂಗಗಳು. ನಮ್ಮ ಕೈಯಲ್ಲಿರ್ತಕ್ಕಂತಹ ನಾನಾ ವಸ್ತುಗಳನ್ನ ತಮ್ಮ ವಶಕ್ಕೆ ಪಡೆಯಲು ಸಾಹಸ ಪಡುತ್ತವೆ. ಸ್ವಲ್ಪ ಎಚ್ಚರ ತಪ್ಪಿದರೂ ನಮ್ಮ ಕೈಯಿಂದ ಸೀದಾ ಮಾರುತಿ ಕೈಯಲ್ಲಿ ನಮ್ಮ ವಸ್ತುಗಳು ಇರುತ್ತವೆ. ಬಂಧುಗಳೇ, ಎಚ್ಚರ. ಅಲ್ಲಿ ಒಂದು ಎಚ್ಚರಿಕೆ ಎಂದರೆ ಮಾರುತಿಯರ ಸುಂದರ ಸ್ವಪ್ನದ ಕಾಟ. ಅವರು ನಿಮ್ಮನ್ನು ಸದಾ ಕಾಯುತ್ತಿರುತ್ತಾರೆ. ನಿಮ್ಮ ಕೈಗಳಲ್ಲಿ ಎಂತಹ ತಿಂಡಿ ತಿನಿಸುಗಳು ನಮ್ಮ ಬಳಿಗೆ ಬರುತ್ತವೆ ಎಂದು. ಹಾಗೆಯೇ ನಾವು ಮುಂದುವರೆದು ಆ ಬೆಟ್ಟ, ಆ ತಪ್ಪಲು ಮತ್ತೆ ಬೇಸಿಗೆಯ ರಜಕ್ಕೆ ಬಂದ ಮಕ್ಕಳ ಸುಂದರ ಬಿಡಿ, ಆ ಮಾತೇ ಬೇರೆ. ಮಕ್ಕಳ ಅಂಗಳದ ಆಟವೇ ಆಟ. ಹಾಗೆಯೇ ಬರುತ್ತಾ ನಾವು ಮುಂದುವರೆದಾಗ ಭೀಮೇಶ್ವರ ಸನ್ನಿಧಿಗೆ ಬಂದೆವು. ಅಲ್ಲಿ ಭೀಮೇಶ್ವರ ಸ್ವಾಮಿಯ ನಾವು ಬರೋ ಹೊತ್ತಿಗಾಗಲೇ ಸಮಯ 2:30 ಆಗಿತ್ತು. ದ್ವಾರವು ಮುಚ್ಚಿದ್ದ ಕಾರಣ ನಾವು ಅಲ್ಲಿನ ಪುರೋಹಿತಕ್ಕಾಗಿ ಕಾದೆವು. ಕಾದ ನಂತರ ನಮಗೆ ದಿವ್ಯ ದರ್ಶನ ನೀಡಿದ್ದು ಗಣಪತಿ ಹಾಗೂ ಗರುಡಗಂಬ. ಆ ಗರುಡಗಂಬದ ಸುಂದರ ಬಿಸಿಲಿನ ಫಳಫಳನೆ ಹೊಳೆಯುವ ಈ ಸೌಂದರ್ಯ ಎಳತೀರದು. ನಂತರ ನಾವು ಹಾಗೆ ಹೊಳ ಪ್ರವೇಶಿಸಿದಾಗ ನಮ್ಮ ಕಣ್ಣಿಗೆ ಬಿದ್ದದ್ದು ಈ ಭೀಮೇಶ್ವರ ಸ್ವಾಮಿಗಳು. ಇಲ್ಲಿ ನಾನಾ ಪುರಾಣಗಳು, ನಾನಾ ರೀತಿಯ ಕಥೆಗಳನ್ನು ಹೇಳುತ್ತವೆ ಈ ಭೀಮೇಶ್ವರ ಸ್ವಾಮಿಯ ದೇವಸ್ಥಾನ. ಹಾಗೆಯೇ ಭೀಮೇಶ್ವರ ಸ್ವಾಮಿಯ ದೇವಸ್ಥಾನನ ಒಮ್ಮೆ ದರ್ಶನ ಮಾಡಿ ಸ್ವಾಮಿಗೆ ಕೈ ಮುಗಿದು ಅವರ ಆಶೀರ್ವಾದವನ್ನು ಪಡೆದು ತದನಂತರ ನಾವು ಬಂದಾಗ ಅಲ್ಲಿ ನಮ್ಮ ಕಣ್ಣಿಗೆ ಬಿದ್ದದ್ದು ಮಾರುತಿಯ ಅವತಾರಗಳು. ಮಾರುತಿಯ ಅವತಾರ ಹೇಗಿತ್ತು ಅಂದರೆ, ಮನುಷ್ಯನು ಸಹ ನೀರನ್ನು ಜೋರಾಗಿ ಬಿಟ್ಕೊಂಡು ಕುಡಿತಾರೆ. ಆದರೆ ನಮ್ಮ ಮಾರುತಿರಾಯರು ಹಂಗೆ ಮಾಡಲಿಲ್ಲ. ನಿಧಾನವಾಗಿ ಸಣ್ಣಗೆ ನೀರನ್ನು ಬಿಡುತ್ತಾ ಯಾವುದೇ ಒಂದು ನೀರಿನ ದುರ್ಬಳಕೆ ಮಾಡದೆ ಸಣ್ಣ ಹನಿ ಹನಿಯಾಗಿ ಅದನ್ನು ಕುಡಿತಾ ಇದ್ದರು. ಈ ಒಂದು ಸುಂದರ ದೃಶ್ಯ ನೋಡಲು ನಮಗೆ ಆಹಾ ಹೇಗಿತ್ತು ಗೊತ್ತಾ. ಇದರಿಂದ ನಾವು ಪಾಠ ಕಲಿಬೇಕು, ನಾವು ನೀರನ್ನು ವೆಚ್ಚ ಮಾಡಬಾರ್ದು ಅಂತ. ಈ ಬೇಸಿಗೆಯಲ್ಲಿ ನೀರು ಎಷ್ಟು ಉಳಿದ್ರೂ ಅಷ್ಟು ಎಲ್ಲ ಜನಾಂಗಕ್ಕೂ ಒಳ್ಳೆಯದು. ಹೌದು ಬಂಧುಗಳೇ,
ಈ ಮಾರುತಿಯ ಬುದ್ಧಿವಂತಿಕೆ ನಮ್ಮ ಸಾಮಾನ್ಯ ಜನರಲ್ಲಿಲ್ಲ ಅಂತ ಒಂದು ಸಣ್ಣ ಕೊರಗು. ಹೌದಲ್ವಾ? ನೀವೇ ನೋಡ್ತಾ ಇದ್ದೀರಲ್ಲ ಹೇಗೆ ಅದರ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ನಮ್ಮ ಮಾರುತಿಯವರು ಅಂತ. ಹೌದು, ಈ ದೃಶ್ಯ ಹನಿ ಹನಿ ನೀರಿಗೂ ಬೇಸಿಗೆಯಲ್ಲಿ ತುಂಬ ಕಷ್ಟ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತಾ ಇರೋದು ನಮ್ಮ ಮಾರುತಿರಾಯರು. ಹನಿ ಹನಿ ನೀರನ್ನು ವೆಚ್ಚ ಮಾಡದೆ ತಮ್ಮ ದಾಹಕ್ಕಾಗಿ ಮುಂದಿನ ದಿನಗಳಿಗಾಗಿ ಇಟ್ಟುಕೊಂಡಿದ್ದಾರೆ. ಹಾಗೆ ಮುಂದುವರೆತಾ ನಾವು ಬಂದಾಗ ನಮಗೆ ಕಣ್ಣಿಗೆ ಬಿದ್ದಿದ್ದು ತಾಯಂದಿರು ಹಾಲಿ ಉಣಿಸುವ ಕೇಂದ್ರ. ಈ ಒಂದು ಸುಂದರ ತಾಣದಲ್ಲಿ ಸಕಲ ಸೌಕರ್ಯಗಳು ಇದೆ. ಈ ಒಂದು ಪ್ರಕೃತಿಯ ಮಡಿಲ ಸೌಂದರ್ಯ ಹೇಳತೀರದು. ಬೃಹದಾಕಾರದ ಬೆಟ್ಟ, ಮರಗಳು, ಪ್ರಕೃತಿಯ ತಾಣ ನಾವು ಕಣ್ತುಂಬಿಕೊಂಡೆವು. ಹಾಗೂ ಈ ಪ್ರಕೃತಿಯ ಕೊಡುಗೆಯಿಂದ ಮಾತೆ ಹೊರಳದ ಹಾಗಾಯಿತು. ತುಂಬ ಸುಂದರವಾದ ತಾಣ. ಬೆಟ್ಟದ ತಪ್ಪಲಿಗೆ ಬರುವಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದು ಸುಂದರ ರಥಗಳು. ಆ 2 ರಥಗಳು ಸಹ ಇಲ್ಲಿ ನಾವು ಕಣ್ಣು ಮುಂದೆ ಬಿಂತು. ನಂತರ ನಾವು ಬಂದದ್ದು ರೇಣುಕಾಂಬ ದೇವಿಯ ದರ್ಶನಕ್ಕೆ. ಇದು ಅತ್ಯಂತ ಶಾಂತಿಯುತ ಮತ್ತು ಪವಿತ್ರ ಸ್ಥಳವಾಗಿದೆ. ಬೆಟ್ಟದ ತಪ್ಪಲಿನಲ್ಲಿ ಅಮೋಘ ದಿವ್ಯ ಮೂರ್ತಿಯಾದ ರೇಣುಕಾ ದೇವಿಯವರ ಪೂಜ್ಯನೀಯ ಸ್ಥಳವಿದೆ. ತಾಯಿಯು ನಿತ್ಯ ಪೂಜೆಯಿಂದ ಪೂಜಿಸಲ್ಪಡುತ್ತಾಳೆ. ಅಭಿಷೇಕ, ಕುಂಕುಮಾರ್ಚನೆ. ಆ ತಾಯಿಯನ್ನು ನೋಡಲು ನಮಗೆ ಮನಸ್ಸಂತೋಷವಾಗಿದೆ. ಅಷ್ಟೇ ಅಲ್ಲ ಬಂಧುಗಳೇ, ಆ ತಾಯಿಯ ಮಡಿಲಲ್ಲಿನ ಪ್ರಕೃತಿಯ ಸೌಂದರ್ಯ ಹೇಳತೀರದು. ಸುಂದರ ತಪ್ಪಲಿನಲ್ಲಿ ನಮ್ಮ ಕಣ್ಣಿಗೆ ನಿಂತದ್ದು ನಿರಾಳವಾಗಿ ನೆಲೆ ನಿಂತ ಆ ತಾಯಿ ಸೌಂದರ್ಯ ದೇವತೆ ಶ್ರೀ ರೇಣುಕಾಂಬ ಅಮ್ಮನವರು. ಈ ತಾಯಿಯ ಸುಂದರವಾದ ದರ್ಶನವನ್ನು ಮುಗಿಸಿಕೊಂಡು ನಂತರ ನಾವು ಅಲ್ಲಿನ ಪ್ರಸಾದಾಲಯಕ್ಕೆ ಹೊರಟೆವು. ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ಸೀದಾ ನಾವು ನಮ್ಮ ಮನೆಯ ಕಡೆ. ಬಂಧುಗಳೇ, ಬನ್ನಿ ನಮ್ಮ ಜನಜಾಗೃತಿ ಪಬ್ಲಿಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಿಮಗಾಗಿ ನಿಮ್ಮ ಮುಂದೆ ತರಲು ನಮಗೆ ಸಹಕರಿಸಿ. ನಮಸ್ಕಾರ ಬಂಧುಗಳೇ.